ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಾವೆಲ್ಲರೂ ಕೂಡ ಈಗಾಗಲೇ 2025-26ನೇ ಸಾಲಿನ RBL ಶಿಕ್ಷಾ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ರಿ. ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಗ್ತಾ ಇದೆ. ನಿಮ್ಮ ಸ್ಟೇಟಸ್ಗಳಲ್ಲಿ ಬದಲಾವಣೆ ಆಗ್ತಾ ಇದೆ, ಜೊತೆಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗ್ತಾ ಇದೆ. ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಸ್ಟೇಟಸಲ್ಲಿ ಈ ರೀತಿ ಏನಾದರೂ ತೋರಿಸ್ತಾ ಇದ್ದರೆ ನಿಮಗೆ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಮತ್ತು ಇದೇ ಮೊದಲ ಬಾರಿಗೆ, ಇದೇ ಫಸ್ಟ್ ಟೈಮ್ ಯಾರಾದರೂ ಈ ವಿದ್ಯಾರ್ಥಿ ವೇತನದ ಕುರಿತು ಈ ವಿಡಿಯೋನ ನೋಡ್ತಾ ಇದ್ದರೆ, ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕನ್ನು ಕೂಡ ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣವಾದಂಥ ಮಾಹಿತಿಯನ್ನು ಓದಿದ ನಂತರ ಅರ್ಜಿಗಳನ್ನು ಸಲ್ಲಿಸಿರಿ. ಇನ್ನು 2 ದಿನಗಳು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಯಾರಾದರೂ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸೋರಿದ್ದರೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ. 15/10/2025 ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಅಂದರೆ ಇಂದು ಮತ್ತು ನಾಳೆ 2 ದಿನ ಮಾತ್ರ ಅವಕಾಶವಿದೆ. ನಿಮಗೆ 20,000 ರೂಪಾಯಿಗಳು ಖಂಡಿತವಾಗಲೂ ಕೂಡ ಬಂದೇ ಬರುತ್ತೆ. ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕವಾಗಲಿ, ಪರೀಕ್ಷೆಯಾಗಲಿ, ಸಂದರ್ಶನವಾಗಲಿ ಏನೂ ಇರುವುದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಿದೆ. ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸುವಂಥವರು ಮತ್ತು ಈಗಾಗಲೇ ಏನಾದರೂ ಅರ್ಜಿಗಳನ್ನು ಸಲ್ಲಿಸಿದರೆ ನೀವು ಆದಷ್ಟು ಬೇಗನೆ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ನಿಮ್ಮ ಸ್ಟೇಟಸ್ಸು ನಾನು ತೋರಿಸಿರುವ ಹಾಗೆ ಇತ್ತಂದರೆ ನಿಮಗೆ 100ಕ್ಕೆ 100ರಷ್ಟು ಈ ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರುತ್ತೆ. ಹಾಗಾದರೆ ನಿಮ್ಮ ಸ್ಟೇಟಸಲ್ಲಿ ಏನಾದರೂ ಬದಲಾವಣೆ ಆಗದೇ ಇದ್ದಲ್ಲಿ, ಅಂದರೆ ಫಸ್ಟಿಗೆ ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕಿರ್ತೀರಿ ಅದೇ ರೀತಿ ಸ್ಟೇಟಸಲ್ಲಿ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ ಅಂತೇಳಿ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ. ಈಗ ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರುವಂತಹ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಹಾಗೆ ಕೆಳಗೆ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಟೇಟಸನ್ನು ಆದಷ್ಟು ಬೇಗನೆ ಚೆಕ್ ಮಾಡ್ಕೊಂಡು ನಿಮ್ಮ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಒಂದು ಬಾರಿ ಏನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ 3 ವರ್ಷಗಳವರೆಗೂ ಕೂಡ ಪ್ರತಿ ವರ್ಷ ಸ್ಕಾಲರ್ಶಿಪ್ ಅಮೌಂಟನ್ನು ಯಾವುದೇ ರೀತಿಯಾದಂಥ ಪರೀಕ್ಷೆ, ಸಂದರ್ಶನ, ಅರ್ಜಿ ಶುಲ್ಕವಿರದೆ ನಿಮಗೆ ಅಮೌಂಟನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ಆದ್ದರಿಂದ 100% ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ಪು ಕಳೆದ ಬಾರಿಯೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೊಂಡಿದ್ದಾರೆ. ಮತ್ತು ಈ ವರ್ಷ ರಿನ್ಯೂವಲ್ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗಿತ್ತು. ರಿನ್ಯೂವಲ್ ಕೂಡ ಮಾಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿ ಅವರ ಬ್ಯಾಂಕ್ ಖಾತೆಗೆ ಈಗಾಗಲೇ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಅದರ ಪ್ರೂಫನ್ನು ಸಹಿತ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಹೋಗಿ ನೀವು ಕೂಡ ಚೆಕ್ ಮಾಡ್ಕೋಬೋದು. ಈಗ ಲಾಗಿನ್ ಮಾಡ್ಕೊಂಡಿದ್ದೀನಿ. ಲಾಗಿನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ ಅನೇಕ ಆಪ್ಷನ್ಗಳು ಕೂಡ ಕಾಣುತ್ತೆ. ಜೊತೆಗೆ ನಿಮ್ಮ ಫೋಟೋ ಕಾಣುತ್ತೆ. ಕೆಳಗೆ ನಿಮ್ಮ ನೇಮ್ ಇರುತ್ತೆ, ಅಪ್ಲಿಕೇಶನ್ ID ಇರುತ್ತೆ, ಟೋಟಲ್ ಸ್ಕಾಲರ್ಶಿಪ್ ಅಪ್ಲೈಡ್ ಇರುತ್ತೆ, ಟೋಟಲ್ ಸ್ಕಾಲರ್ಶಿಪ್ ಅವಾಯ್ಡೆಡ್ ಇರುತ್ತೆ, ಟೋಟಲ್ ಸ್ಕಾಲರ್ಶಿಪ್ ಅಮೌಂಟ್ ಇರುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ಒಂದು ನಿಮಿಷ, ಓಕೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲಿ ಯಾವೆಲ್ಲ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ಗಳನ್ನು ಹಾಕಿರ್ತೀರಿ ಅದೆಲ್ಲ ಡೀಟೇಲ್ಸ್ ಕೂಡ ಕಾಣ್ತಾ ಇರುತ್ತೆ. ಇಲ್ಲಿ ಮೈ ಡ್ಯಾಶ್ ಬೋರ್ಡ್ ಇರುತ್ತೆ. ಇಲ್ಲಿ ಕೆಳಗೆ ನಿಮ್ಮ ಅಪ್ಲಿಕೇಶನ್ ID ಆಗಿರ್ಬೋದು, ಹಾಗೆ ಸ್ಕಾಲರ್ಶಿಪ್ ನೇಮ್ ಆಗಿರ್ಬೋದು, ಅಪ್ಲೈಡ್ ಅಮೌಂಟ್ ಆಗಿರ್ಬೋದು, ಸ್ಕೀಮ್ ಕ್ಲೋಸಿಂಗ್ ಡೇಟ್ ಆಗಿರ್ಬೋದು, ಹಾಗೆ ಡೇಟ್ ಆಫ್ ಅಪ್ಲಿಕೇಶನು, ಅಮೌಂಟು ಮತ್ತು ಅಪ್ಲಿಕೇಶನ್ ಸ್ಟೇಟಸ್ಸು, ಈ ರೀತಿ ಎಲ್ಲ ಆಪ್ಷನ್ಗಳು ಕೂಡ ಕಾಣ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಕೆಳಗೆ ಅನೇಕ ಆಪ್ಷನ್, ಕೆಳಗೆ ಬೇರೆ ಬೇರೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದೆಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು RBL ಶಿಕ್ಷಾ ಸ್ಕಾಲರ್ಶಿಪ್ಪು ಫಸ್ಟ್ ಅಪ್ಲಿಕೇಶನು ಪರ್ಮೆಂಟು ಇಲ್ಲಿ ಕಾಣ್ತಾ ಇರ್ಬೋದು. ಅಪ್ಲಿಕೇಶನ್ ID ಇರುತ್ತೆ, ಜೊತೆಗೆ ನೇಮ್ ಆಫ್ ದಿ ಸ್ಕಾಲರ್ಶಿಪ್ಪು ನೋಡ್ಬೋದು. ಶಿಕ್ಷಾ RBL ಸ್ಕಾಲರ್ಶಿಪ್ 2025-26 ಅಂತೇಳಿ ಅಪ್ಲೈಡ್ ಅಮೌಂಟು ಇಲ್ಲಿ ಕಾಣ್ತಾ ಇರ್ಬೋದು. ಅಪ್ಲಿಕೇಶನ್ ಸ್ಟೇಟಸ್ಸು ಸ್ಕ್ರೀನಿಂಗ್ ಕಂಪ್ಲೀಟೆಡ್ ಅಂತೇಳಿ ಬಂದಿದೆ. ಈ ರೀತಿ ಯಾವೆಲ್ಲ ವಿದ್ಯಾರ್ಥಿಗಳು ಬಂದಿದೆ, ಈ ರೀತಿ ಸ್ಟೇಟಸ್ಸಲ್ಲಿ ಯಾರ್ದೆಲ್ಲ ಅಪ್ಡೇಟ್ ಆಗಿದೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 100ಕ್ಕೆ 100ರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರುತ್ತೆ. ಯಾವುದೇ ರೀತಿಯಾದಂಥ ಸಂದೇಹ ಬೇಡ. ನಿಮಗೆ 100% ಆಗಿ ಹೇಳ್ತಾ ಇದ್ದೀನಿ. ಇನ್ನು 25ರಿಂದ 30 ದಿನಗಳ ಒಳಗಾಗಿ ನೆಕ್ಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಇದು 100% ಆಗಿ ಹೇಳ್ತಾ ಇದ್ದೀನಿ. ಇದೇ ರೀತಿ ಬಂದಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಅಪ್ಲಿಕೇಶನ್ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ತೋರಿಸ್ತಾ NSDL ಶಿಕ್ಷಾ ಸ್ಕಾಲರ್ಶಿಪ್ ತೋರಿಸ್ತಾ ಇರ್ಬೋದು. ಇದೇ ರೀತಿ ಇಲ್ಲಿ ಮೇಲೆ ತೋರಿಸ್ತಾ ಇರುತ್ತೆ.
RPL ಶಿಕ್ಷಾ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇದೆ. ಅಂಥವ್ರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ ಅಂತೇಳಿ ಅನೇಕ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಕೂಡ ಹಾಕ್ಬೋದು. ಅವ್ರಿಗೂ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿ ಕೊಡುವುದು ಏನಂದರೆ, ನಿಮ್ಮದು ಸ್ವಲ್ಪ ವೇಟ್ ಮಾಡಿರಿ, ಅಪ್ಲಿಕೇಶನ್ಗಳನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಏನಾದರೂ ನೀವು ಸೆಲೆಕ್ಷನ್ ಆಗಲಿಕ್ಕೆ ಅಂದ್ರೆ ಅದೇ ರೀತಿ ಸೇಮ್ ಇರುತ್ತೆ. ಇನ್ನು 15 ದಿನಗಳ ಒಳಗಾಗಿ ಏನಾದರೂ ಸ್ಟೇಟಸಲ್ಲಿ ಬದಲಾವಣೆ ಆಗಲಿಲ್ಲ ಅಂದರೆ ನೀವು ಸೆಲೆಕ್ಷನ್ ಆಗಿಲ್ಲ ಅಂತೇಳಿ ತಿಳ್ಕೊಳ್ಬೇಕು. ಏನಾದರೂ ಬದಲಾವಣೆ ಆದರೆ ನೀವು 100% ಆಗಿ ಸೆಲೆಕ್ಷನ್ ಆಗಿರಿ ಅಂತೇಳಿ ತಿಳ್ಕೊಳ್ಬೇಕು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಮಿಸ್ಮ್ಯಾಚ್ ಮಾಡಿರ್ತೀರಿ. ಅಂಥವರು ಡಾಕ್ಯುಮೆಂಟ್ಗಳನ್ನು ಎಡಿಟ್ ಮಾಡೋಕ್ಕೆ ಕೇರ್ತಾರೆ. ಇಲ್ಲಿ ತೋರಿಸ್ತೀನಿ. ಮತ್ತೊಬ್ಬ ವಿದ್ಯಾರ್ಥಿದು ನಾನು ಇಮೇಲ್ ID ಪಾಸ್ವರ್ಡನ್ನು ಹಾಕ್ಕೊಂಡು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಟೇಟಸಲ್ಲಿ ಈ ರೀತಿ ಕೂಡ ತೋರಿಸ್ತಾ ಇದ್ದರೆ ನೀವು ಆದಷ್ಟು ಬೇಗನೆ ಯಾವ ಡಾಕ್ಯುಮೆಂಟ್ಗಳನ್ನು ಮಿಸ್ಮ್ಯಾಚ್ ಮಾಡಿರ್ತೀರಿ ಆ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ತೋರಿಸ್ತೀನಿ. ಲಾಗಿನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಪೆಂಡಿಂಗ್ ಫಾರ್ ಆ್ಯಕ್ಷನ್ ಡ್ಯಾಶ್ಬೋರ್ಡ್ ಅಂಥೇಳಿ ಕಾಣ್ತಾ ಇರ್ಬೋದು. ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಅಂತೇಳಿ ನೋಡ್ಬೋದು. RPL ಶಿಕ್ಷಾ ಸ್ಕಾಲರ್ಶಿಪ್ ವೆರಿಫಿಕೇಷನ್ ಮಾಡುವಾಗ ಏನಾದರೂ ಕೆಲವೊಂದಿಷ್ಟು ಮಿಸ್ಟೇಕ್ಗಳಾಗಿದ್ದರೆ ನಿಮಗೆ ಒಳ್ಳೆ ರೀಸಬ್ಮಿಟ್ ಮಾಡೋಕ್ಕೆ ಕೂಡ ಅವಕಾಶವನ್ನು ಕೊಡ್ತಾರೆ. ಈ ರೀತಿ ಯಾರ್ದು ಬಂದಿದೆಯಲ್ಲ ಅಂತಹ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನೆ ಏನು ಮಿಸ್ಟೇಕ್ ಮಾಡಿದ್ದೀರಿ ಅದನ್ನು ಸರಿಪಡಿಸ್ಕೊಂಡು ರೀಸಬ್ಮಿಟ್ ಮಾಡಿದರೆ ನಿಮಗೂ ಕೂಡ 100% ಆಗಿ ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರುತ್ತೆ. ಯಾಕಂದರೆ ಸ್ಕ್ರೀನಿಂಗ್ ಕಂಪ್ಲೀಟ್ ಆಗೋ ಹೊತ್ತಿನಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಈ ರೀತಿ ತೊಂದರೆ ಆಗಿರ್ತೈತಿ. ಆದ್ದರಿಂದ ದಯವಿಟ್ಟು ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿದೆ ನೋಡಿ, ಕ್ಲಿಕ್ ಹರ್ ಟು ಕಂಪ್ಲೀಟ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೊನೆಯಲ್ಲಿ ನೋಡ್ಬೋದು ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅದಕ್ಕೆ ಅವರು ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ರೆಡ್ ಮಾರ್ಕ್ ಬಂದಿದೆ, ಇಲ್ಲಿ ಕಾಣ್ತಾ ಇರ್ಬೋದು. ಇಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿ ನೋಡ್ಕೊತ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಹೋಗಬೇಕು. ಒಂದು ನಿಮಿಷ. ಓಕೆ, ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂಥವರು ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ. 1 ಬಾರಿ ಸೆಲೆಕ್ಷನ್ ಆದರೆ 3 ವರ್ಷ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಕೊನೆಯಲ್ಲಿ ಇಲ್ಲಿ ಕೊನೆಯಲ್ಲಿ ನೋಡ್ಬೋದು ಬೋನಫೈಡ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿಲ್ಲ ಅಂತೇಳಿ ಬಂದಿದೆ. ಇಲ್ಲಿ ಬೋನಫೈಡ್ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಬೋನಫೈಡ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದರೆ ಸಾಕು, ಇವ್ರಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅದೇ ರೀತಿ ನಿಮ್ದು ಎಲ್ಲಿ ಮಿಸ್ಟೇಕ್ ಆಗಿರುತ್ತಲ್ಲ ಅಲ್ಲಿ ತೋರಿಸ್ತಾ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಆಯಿತು, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿಯಾಗಿ ಸಬ್ಮಿಟ್ ಆಗುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ವಿದ್ಯಾಸಾರಥಿ ಪೋರ್ಟಲ್ ಮೂಲಕ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಇನ್ನೂ 2 ದಿನ ಕಾಲಾವಕಾಶ ಇದೆ, ಇಂದು ಮತ್ತು ನಾಳೆ. ಆದಷ್ಟು ಬೇಗನೆ ಯಾರು ಅರ್ಜಿ ಸಲ್ಲಿಸಿಲ್ಲ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.